Hello, good morning. Today Naniga ENK stand level 3 animals and birds presentation show and tell card number 42 explain ಮಾಡ್ತೀನಿ. ಇದರಲ್ಲಿ ಏನು ಅಂದರೆ ಮೈ ಪೆಟ್ ಮೆಟೀರಿಯಲ್ ವರ್ಕ್ ಬುಕ್ ಮಾಡೆಲ್ ಸೆಂಟೆನ್ಸಸ್ ಮೈ ಪೆಟ್ ಈಸ್ ಎ ಅಂತ ಅಂದ್ಬಿಟ್ಟು ಮಾಡೆಲ್ಸ್ ಆ್ಯಂಡ್ ಡ್ಯಾಶ್ ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಮಾಡಿಸ್ಬೇಕು. ಫಸ್ಟು ಸ್ಟೂಡೆಂಟ್ಸ್ ಕಂಪ್ಲೀಟ್ ಎ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು. ಪ್ರೆಸೆಂಟ್ ಇಟ್ ಟು ದ ಕ್ಲಾಸ್ ಯೂಸಿಂಗ್ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸಸ್. ಇದನ್ನು ಏನು ಫಸ್ಟು ಈ ಮಾಡೆಲ್ ಸೆಂಟೆನ್ಸಸ್ ಇದನ್ನು ಫಿಲಪ್. ಮೈ ಪೆಟ್ ಈಸ್ ಎ ಮೈ ಪೆಟ್ ಇದರಲ್ಲಿ ಯಾವುದು ಮಕ್ಳಿಗೆ ಯಾವುದು ಇಷ್ಟನೋ ಇದರಲ್ಲೆಲ್ಲ ಇದೆ ಅಲ್ವಾ. ಫಸ್ಟು ಡಾಟ್ಸ್ ಎಲ್ಲ ಜಾಯಿನ್ ಮಾಡಿಸ್ಬಿಡಿ, ಫಿಗರ್ ಬರುತ್ತೆ. ಬಂದ ಮೇಲೆ ಇದರಲ್ಲಿ ಯಾವುದು ಇಷ್ಟನೋ ಮಕ್ಕಳು ಅದು ಹೆಸರು ಹೇಳಬೇಕು. ಇಟ್ಸ್ ನೇಮ್ ಈಸ್ ಅದರ ಹೆಸರು ಏನಾದರೂ ಹೆಸರು ಕೊಟ್ಟು ಬರಿಬೇಕು. ಇಟ್ ಈಸ್ ಡ್ಯಾಶ್ ಇನ್ ಕಲರ್ ಅದಕ್ಕೆ ಯಾವ ಬಣ್ಣ ಹಾಕಿರ್ತೀರ ನೀವು ಅದು ಅನಿಮಲ್ಗೆ ಆ ಕಲರ್ನ ಬರಿಬೇಕು. ಯಾವ ಕಲರ್ ಹಾಕಬೇಕು ಮಕ್ಕಳಿಗೆ ಹೇಳಬೇಕು ಟೀಚರ್, ಆಯಿತಾ. ಇಟ್ ಈಸ್ ಡ್ಯಾಶ್ ಇನ್ ಕಲರ್. ಇಟ್ ಲೈಕ್ಸ್ ಟು ಈಟ್ ಅದು ಏನು ತಿನ್ನುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕರು ಆದರೆ ಇಟ್ ಲೈಕ್ಸ್ ಟು ಈಟ್ ಗ್ರಾಸ್ ಅಲ್ವಾ. ಈಗ ಅವರು ಏನಾದರೂ ಮೈ ಪೆಟ್ ಈಸ್ ಎ ಕ್ಯಾಟ್ ಅಂತ ಬರೆದ್ರೆ ಮೇಲೆ ಅದು ಸಂಬಂಧಪಟ್ಟಂಗೆ ಬರೀಬೇಕು. ಇಟ್ ಲೈಕ್ ಟು ಈಟ್ ಮಿಲ್ಕ್, ಇಟ್ ಲೈಕ್ಸ್ ಟು ಈಟ್ ಬ್ರೆಡ್, ಯಾವುದು ಬ್ರೆಡ್ ಅಂತ ಏನಾದರೂ ಬರೀಬೋದು. ಡಾಗ್ ಆದರೆ ಆ ಥರ. ಐ ಲುಕ್ ಆಫ್ಟರ್ ಇಟ್ ಬೈ ಗಿವಿಂಗ್ ಇಟ್ ಡ್ಯಾಶ್ ಟು ಈಟ್. ನಾನು ಅದನ್ನು ನೋಡ್ಕೋತೀನಿ. ಗಿವಿಂಗ್ ಟು ಈಟ್ ಅಂದರೆ ತಿನ್ನೋಕ್ಕೆ ಏನು ಕೊಡ್ತೀರೋ ಅದನ್ನು ಬರಿಬೇಕು. ಆ್ಯಂಡ್ ಡ್ಯಾಶ್ ಟು ಡ್ರಿಂಕ್ ಕುಡಿಯೋಕ್ಕೆ ಏನು ಕೊಡ್ತೀರೋ ಅದನ್ನು ಬರಬೇಕು. ಕುಡಿಯೋಕ್ಕೆ ಮಿಲ್ಕ್ ಟು ಡ್ರಿಂಕ್, ಬ್ರೆಡ್ ಟು ಈಟ್ ಅಂತ ಕೊಡ್ಬೋದು. ಮೈ ಪೆಟ್ ಈಸ್ ಎ ಕ್ಯಾಟ್ ಅಂತ ಕೊಡ್ಬೋದು. ಇಟ್ಸ್ ನೇಮ್ ಈಸ್ ಹೆಸರು ಕೊಡ್ಬೋದು. ಇಟ್ ಈಸ್ ವೈಟ್ ಇನ್ ಕಲರ್ ಅಂತ ಕೊಡ್ಬೋದು. ಇಟ್ ಲೈಕ್ಸ್ ಟು ಈಟ್ ಬಿಸ್ಕೆಟ್ಸ್ ಏನಾದರೂ ಕೊಡ್ಬೋದು. ಓಕೆ, ಪ್ರೊಸೀಜರ್. ಈಗ ಈ ಅಸೈನ್ಮೆಂಟ್ನ ಇಂಟ್ರಡ್ಯೂಸ್ ಮಾಡಿ ರಿವೈಸ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಈ ಅಸೈನ್ಮೆಂಟ್ನ ಸ್ಟೂಡೆಂಟ್ಸಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಇನ್ಫಾರ್ಮೇಷನ್ ಪೆಟ್ಸ್ ಆ್ಯಂಡ್ ಹೌ ಟು ಟೇಕ್ ಕೇರ್ ಆಫ್ ದೆಮ್ ಇನ್ಫಾರ್ಮೇಷನ್ ಗೊತ್ತು. ಅದೇ ಇದನ್ನು ಎಕ್ಸ್ಪ್ಲೈನ್ ದ ಮಾಡೆಲ್ ಸೆಂಟೆನ್ಸಸ್ ಹೌ ಟು ಕ್ಯಾರಿ ಔಟ್ ದ ಅಸೈನ್ಮೆಂಟ್ ಇದನ್ನು ಮಾಡಬೇಕು, ಹೇಳ್ಕೊಡ್ಬೇಕು. ಎಕ್ಸಸೈಸ್ ಕಂಪ್ಲೀಟ್ ಮಾಡಬೇಕು. ಸ್ಟೂಡೆಂಟ್ಸ್ ಡಾಟ್ಸ್ನೆಲ್ಲ ಜಾಯಿನ್ ಮಾಡಿ ಸೆಕೆಂಡ್ ಸ್ಟೆಪ್ಪು ಕಲರ್ ಮಾಡಿ ಲೇಬಲ್ ಮಾಡಬೇಕು. ಆಮೇಲೆ ಮೈ ಪೆಟ್ ಅಂತ ನೇಮ್ ಕೊಡಬೇಕು. ಅದಕ್ಕೆ ಎಲ್ಲದಕ್ಕೂ ಒಂದೈತೆ ನೇಮ್. ಎಕ್ಸಾಂಪಲ್ ಮೈ ಪೆಟ್ ಡಾಗ್ ಪಾಶಾ ಆ್ಯಂಡ್ ರೈಟ್ 3 ಸೆಂಟೆನ್ಸಸ್ ಡಿಸ್ಕ್ರೈಬಿಂಗ್ ಇಟ್. ಮೈ ಪೆಟ್ ಡಾಗ್ ಅಂತ ಪೆಟ್ ಆ್ಯನಿಮಲ್ ಡಾಗ್ ಅಂತ ಅದಕ್ಕೊಂದು ಹೆಸರು ಕೊಟ್ಟಮೇಲೆ ಅದ್ರ ಬಗ್ಗೆ 3 ಲೈನು ಬರೆಯೋಕ್ಕೆ ಹೇಳಬೇಕು. ಅದೆಲ್ಲ ಡ್ಯಾಶಸ್ ಕೊಟ್ಟಿದ್ದಾರಲ್ಲ ಅದು ಫಿಲಪ್ ಮಾಡಬೇಕು. ಅದನ್ನು ಬರೆಯೋಕ್ಕೆ ಇದಕ್ಕೆ ಹೆಂಗೆ ಬಿಗಿನ್ ಮಾಡಬೇಕು ಅಂದರೆ ಒಂದೊಂದಕ್ಕೂ ಒಂದು 5-5 ಸೆಂಟೆನ್ಸಸ್ ಮದರ್ ಟಂಗಲ್ಲಿ ಮೊದಲು ಮಕ್ಕಳು ಹೇಳಬೇಕು. ಆ ಸೆಂಟೆನ್ಸ್ ಕಂಪ್ಲೀಟ್ ಆದಮೇಲೆ ಇನ್ನು ನೆಕ್ಸ್ಟು ಸ್ಟೆಪ್ 2ನಲ್ಲಿ ಸ್ಟೆಪ್ 2ನಲ್ಲಿ ಮಗು 5 ವಾಕ್ಯ ಮಗು ಒಂದು ಪೆಟ್ ಆ್ಯನಿಮಲ್ ಮೇಲೆ ಮದರ್ ಟಂಗಲ್ಲಿ ಹೇಳುತ್ತೆ. ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಟ್ಟು ಮಕ್ಕಳಿಗೆ ಹೇಳೋಂಗೆ ಮಾಡಿಸ್ಬೇಕು. ರಿಪೀಟ್ ಮಾಡಿಸಿ ಹೇಳ್ಕೊಡ್ಬೇಕು. ಆಮೇಲೆ ಅದನ್ನು ಬರೆಯೋಕ್ಕೆ ಹೇಳ್ಕೊಡ್ಬೇಕು. ಬರಿಬೇಕು, ಮಕ್ಕಳು ಕಲ್ತ್ಕೋಬೇಕು. ನೋಡದೆ ಬರ್ಕೊಂಡು ಬಂದು ಮಗು ಮೇಡಮ್ಗೆ ತೋರಿಸುತ್ತೆ. ನೆಕ್ಸ್ಟ್ ಸ್ಟೆಪ್ 3 ಸ್ಟೂಡೆಂಟ್ಸ್ ಇದು ಪ್ರಾಕ್ಟೀಸ್ ಆ್ಯಂಡ್ ಪ್ರಿಪೇರ್ ಫಾರ್ ದ ಪ್ರಾಕ್ಟೀಸ್ ಮಾಡಿ ಪ್ರೆಸೆಂಟೇಷನ್ಗೆ ರೆಡಿ ಮಾಡ್ಕೋಬೇಕು. ಆ ವಾರ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ಗಿವನ್ ಇನ್ ದ ಕ್ಲಾಸ್ ಟೈಮ್ ಟು ಪ್ರಾಕ್ಟೀಸ್. ವಾರ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ಸ್ಟೂಡೆಂಟ್ಸ್ ಟು ನಿಮ್ಮನ್ನ ಪ್ರೆಸೆಂಟ್ ಮಾಡಬೇಕು. ಲಾಸ್ಟ್ 10 ನಿಮಿಷ ಕ್ಲಾಸ್ ಕೊನೆಯಲ್ಲಿ ಅದನ್ನು ಟೀಚರ್ಗೆ ಬಂದು ರಿವ್ಯೂ ಅಂತ ಹೇಳಬೇಕು, ಪ್ರೆಸೆಂಟ್ ಮಾಡಬೇಕು. ಪಾಯಿಂಟ್ ಔಟ್ ವೇರ್ ದ ಎಕ್ಸಸೈಸ್ ಕ್ಯಾನ್ ಬಿ ಇಂಪ್ರೂವ್ಡ್. ಆಮೇಲೆ ಎಲ್ಲೆಲ್ಲಿ ತಪ್ಪಾಗಿದೆ ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಪಾಯಿಂಟ್ ಔಟ್ ಮಾಡಬೇಕು. ಟೀಚರು ಪಾಯಿಂಟ್ ಮಾಡಬೇಕು. ಆಮೇಲೆ ಅದನ್ನು ನೆಕ್ಸ್ಟ್ ಸ್ಟೂಡೆಂಟ್ಸ್ ಕ್ಲಾಸ್ಗೆ ಪ್ರೆಸೆಂಟ್ ಮಾಡ್ತಾರೆ. ಪ್ರತಿ ಮಗುನು 2ರಿಂದ 5 ನಿಮಿಷ ಕ್ಲಾಸ್ಗೆ ಅಂದರೆ ಹೇಳುತ್ತೆ ಅದ್ರ ಬಗ್ಗೆ. ಎವ್ರಿ ಸ್ಟೂಡೆಂಟ್ಸ್ ಗೆಟ್ಸ್ ಎಲ್ಲ ಮಕ್ಕಳಿಗೂ ಚಾನ್ಸ್ ಕೊಡಬೇಕು. ಸ್ಟೂಡೆಂಟ್ ಸ್ಪೀಕ್ಸ್ ಕ್ಲಿಯರಾಗಿ ಮಾತಾಡಬೇಕು. ಮಕ್ಕಳು ಕರೆಕ್ಟಾಗಿ ಮಾತಾಡಬೇಕು, ಕಾನ್ಫಿಡೆನ್ಸಾಗಿ ಮಾತಾಡಬೇಕು, ಪ್ರೊನೌನ್ಸಿಯೇಷನ್ನು ಕರೆಕ್ಟಾಗಿರಬೇಕು. ಇಷ್ಟು ಈ ಒಂದು ಕಾರ್ಡ್ಗೆ ಸಂಬಂಧಪಟ್ಟಂಗೆ 42 ಕಾರ್ಡ್ ನಂಬರ್ 42 ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಪ್ರೆಸೆಂಟೇಷನ್ ಶೋ ಆ್ಯಂಡ್ ಟೆಲ್. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.